ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್. ನಾನು ಗಂಗಾಧರ್. ಟೀಮ್ ಇಂಡಿಯಾದ ಆಫ್ ಸ್ಪಿನ್ನರ್ ಅಶ್ವಿನ್ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. 14 ವರ್ಷಗಳ ಕ್ರಿಕೆಟ್ ಕರಿಯರ್ಗೆ ಈ ಸ್ಪಿನ್ ಲೆಜೆಂಡ್ ಗುಡ್ ಬೈ ಹೇಳಿದ್ದಾರೆ. ಅಶ್ವಿನ್ ದಿಢೀರ್ ನಿವೃತ್ತಿ ಕ್ರಿಕೆಟ್ ಫ್ಯಾನ್ಸ್ಗೆ ಆಶ್ಚರ್ಯ ಆಗಿರಬಹುದು. ನಿಜ ಹೇಳಬೇಕಂದ್ರೆ ಇದು ಎಕ್ಸ್ಪೆಕ್ಟೆಡ್. ಬಹುಶಃ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಂತರ ಅಶ್ವಿನ್ ಸೇರಿದಂತೆ ಕೆಲ ಆಟಗಾರರು ರಿಟೈರ್ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದಕ್ಕೂ ಮುನ್ನ ಅಶ್ವಿನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ದೂರ ಸರಿದಿದ್ದಾರೆ. 39 ವರ್ಷದ ಅಶ್ವಿನ್ 106 ಟೆಸ್ಟ್ ಪಂದ್ಯಗಳನ್ನು ಆಡಿ 537 ವಿಕೆಟ್ ಪಡೆದಿದ್ದಾರೆ. ಮಾಜಿ ಲೆಗ್ ಸ್ಪಿನ್ ಲೆಜೆಂಡ್ ಅನಿಲ್ ಕುಂಬ್ಳೆ ನಂತರ ಅತಿ ಹೆಚ್ಚು ವಿಕೆಟ್ ಪಡೆದಿರುವ ಎರಡನೇ ಭಾರತೀಯ ಸ್ಪಿನ್ನರ್ ಅಶ್ವಿನ್. ಅಶ್ವಿನ್ ಟೆಸ್ಟ್ ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಆಟಗಾರ. ಟೆಸ್ಟ್ ಕ್ರಿಕೆಟ್ ಅಂದರೆ ಅಶ್ವಿನ್, ಅಶ್ವಿನ್ ಅಂದರೆ ಟೆಸ್ಟ್ ಕ್ರಿಕೆಟ್. ಆ ಮಟ್ಟಕ್ಕೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಅಶ್ವಿನ್ ಹವಾ ಸೃಷ್ಟಿಸಿದ್ದಾರೆ. EAS ಪ್ರಸನ್ನ, ಚಂದ್ರಶೇಖರ್, ಬಿಷನ್ ಸಿಂಗ್ ಬೇಡಿ, ಅನಿಲ್ ಕುಂಬ್ಳೆ ಮತ್ತು ಹರ್ಭಜನ್ ಸಿಂಗ್ ಇಂಡಿಯನ್ ಕ್ರಿಕೆಟ್ನ ಗ್ರೇಟ್ ಸ್ಪಿನ್ನರ್ಸ್ ಆಗಿರ್ಬೋದು. ಆದರೆ ಅಶ್ವಿನ್ ಇವರೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ರು ಅಂದರೆ ತಪ್ಪಾಗೋಲ್ಲ. ಯಾಕೆಂದರೆ ಅಶ್ವಿನ್ ಕೇವಲ ಸ್ಪಿನ್ನರ್ ಆಗಿರಲಿಲ್ಲ, ಅಶ್ವಿನ್ ಒಬ್ಬ ಮ್ಯಾಚ್ ವಿನ್ನರ್, ಗೇಮ್ ಚೇಂಜರ್ ಕೂಡ ಆಗಿದ್ರು. ಅಶ್ವಿನ್ ಕ್ಯಾಪ್ಟನ್ನ ಫೇವ್ರೆಟ್ ಬೌಲರ್ ಆಗಿದ್ರು. ತಂಡಕ್ಕೆ ವಿಕೆಟ್ ಅವಶ್ಯಕತೆ ಇದ್ದಾಗ ಕ್ಯಾಪ್ಟನ್ ಅಶ್ವಿನ್ಗೆ ಬಾಲ್ ನೀಡ್ತಿದ್ರು. ಅಶ್ವಿನ್ ಸಹ ಕ್ಯಾಪ್ಟನ್ ನಂಬಿಕೆಯನ್ನು ಉಳಿಸ್ಕೊಳ್ತಿದ್ರು. ಸೂಕ್ತ ಸಮಯದಲ್ಲಿ ವಿಕೆಟ್ ಪಡೆದು ತಂಡಕ್ಕೆ ಬ್ರೇಕ್ ನೀಡ್ತಿದ್ರು. ಅಶ್ವಿನ್ ಬೌಲರ್ ಅಷ್ಟೇ ಅಲ್ಲ, ಬ್ಯಾಟ್ಸ್ಮನ್ ಆಗಿಯೂ ತಂಡಕ್ಕೆ ಕೊಡುಗೆ ನೀಡಿದ್ದಾರೆ. ಬ್ಯಾಟಿಂಗ್ನಲ್ಲಿ ಅಶ್ವಿನ್ ತಂಡದ ಆಪತ್ ಬಾಂಧವ ಅಂತ ಹೇಳ್ಬೋದು. ಅಶ್ವಿನ್ ಬ್ಯಾಟಿಂಗ್ ಟ್ರ್ಯಾಕ್ ನೋಡಿದರೆ ನೀವು ಹೌದು ಅಂತೀರಾ. ಟೆಸ್ಟ್ ಕ್ರಿಕೆಟ್ನಲ್ಲಿ ಅಶ್ವಿನ್ 6 ಶತಕಗಳನ್ನು ಸಿಡಿಸಿರೋದೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಶ್ವಿನ್ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗಲ್ಲ. ಯಾಕಂದರೆ ಭಾರತೀಯ ಕ್ರಿಕೆಟ್ಗೆ ಅಶ್ವಿನ್ ಕೊಟ್ಟ ಕೊಡುಗೆ ಅಂತಹದ್ದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಶ್ವಿನ್ ಓರ್ವ ಕಂಪ್ಲೀಟ್ ಪ್ಯಾಕೇಜ್. ಏನೇ ಇರಲಿ, ತಮಿಳುನಾಡಿನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದ ಅಶ್ವಿನ್ ಇವತ್ತು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದಾರೆ. ಅಶ್ವಿನ್ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಥ್ಯಾಂಕ್ ಯು ಅಶ್ವಿನ್.